ವಿಜಯೇಂದ್ರ ಅವರ ಈ ಔಟ್ ಗೋಯಿಂಗ್ ಸಿಎಂ ಅನ್ನುವಂತಹ ಲೇವಡಿಗೆ ಮುಖ್ಯಮಂತ್ರಿಗಳ ಆಪ್ತರು ಗರಂ ಆಗಿದ್ದಾರೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದ್ದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಅವರೇನು ಇನ್ಕಮಿಂಗ್ ಸಿಎಂ ಅಂತ ಹೇಳಿ ಬೈರತಿ ಸುರೇಶ್ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಚರ್ಚೆ ಬೇಡ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಮೂರು ಸಿಎಂಗಳು ಬದಲಾಗ್ತಾರೆ, ನಮ್ಮಲ್ಲ ಆ ರೀತಿಯ ಪರಿಸ್ಥಿತಿ ಇಲ್ಲ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಟಾಂಗ್ ಕೊಟ್ಟಿದ್ದಾರೆ. ಬಿವೈವಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳಿ ಮಾಜಿ ಸಚಿವ ಕೆಎನ್ ರಾಜಣ್ಣ ವ್ಯಂಗ್ಯವಾಡಿದ್ದಾರೆ. ವಿಜೇಂದ್ರ ಇನ್ಕಮಿಂಗ್ ಸಿಎಂ ವಿಜೇಂದ್ರ ಇಸ್ ಇನ್ಕಮಿಂಗ್ ಸಿಎಂ ಫಾರ್ ದಿ ಕರ್ನಾಟಕ ಸ್ಟೇಟ್. ಭವಿಷ್ಯ ಹೇಳೋರ ಅವರು ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಫಸ್ಟು ಅವರು ತಟ್ಟೆಯಲ್ಲಿ ಬಿದ್ದಿರುವಂಥ ಹೆಗ್ಡಾನ ಎತ್ತಕ್ಕೆ ಕೇಳಿ. ಡೈಲಿ ಪಾಪ ಅವರು ಒಂದು ಕಡೆ ಅಶೋಕ್ ಅವ್ರ ಗ್ರೂಪು, ಒಂದು ಕಡೆ ಯತ್ನಾಳ್ ಅವ್ರ ಗ್ರೂಪು, ಒಂದು ಕಡೆ ಇವ್ರ ಗ್ರೂಪ್. ಸುಮ್ಮನೆ ಬೈಕ್ ಬಂದಂಗೆಲ್ಲ ಮಾತಾಡೋದು. ಯಾರು ವಿಜೇಂದ್ರ ಅವರ? ವಿಜೇಂದ್ರ ಅವ್ರು ಎಷ್ಟು ದಿವಸ BJP ಪ್ರೆಸಿಡೆಂಟ್ ಇರ್ತಾರಂತ ಅವ್ರಿಗೆ ಕೇಳ್ಬಿಡಿ. ಒಂದು ವಾರ ಇರ್ತಾರ, 2 ದಿವಸ ಇರ್ತಾರ, 24 ತಾಸು ಇರ್ತಾರ, 48 ತಾಸು ಇರ್ತಾರ, 72 ಗಂಟೆ ಇರ್ತಾರ. ದಿನ ಬರೀತಾ ಇದಾರಲ್ಲ, ಟಿವಿದಲ್ಲಿ ಬರ್ತಾ ಇದೆ ಹೊಸ ಅಧ್ಯಕ್ಷ BJP ಅಧ್ಯಕ್ಷ ಬರ್ತಾರೆ ಅಂತೇಳಿ. ಮೊನ್ನೆ ಸದನದಲ್ಲೂ ಕೂಡ ಇದೇ ವಿಚಾರ ಒಂದು ದಿನ ಎಲ್ಲ ಚರ್ಚೆ ಆಗಿದೆ ಸರ್. ಏನು ನಾವು ಎಷ್ಟು ದಿನ ಇರ್ತೀರಿ ಅನ್ನೋ ಒಂದು ಮಾತನ್ನ ಎಲ್ಲ ವಿಪಕ್ಷದವ್ರು ಕೇಳ್ತಾ ಇರ್ತಕ್ಕಂಥದ್ದು ಸಿಎಂ ಅವ್ರನ್ನ. ಅದೇ ನನಗೆ BJP ಪ್ರೆಸಿಡೆಂಟ್ ಕೇಳಿ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ, ಅಶೋಕ್ ಅವ್ರಿಗೆ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ. ನಮ್ಮ ಮುಖ್ಯಮಂತ್ರಿಗಳು ಅಂತೂ ಹೇಳಿದ್ದಾರೆ ಏನ್ರಿ, ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಸಹ ನಿರ್ಣಯ ಮಾಡುವವರೆಗೆ ನಾನು ಇರ್ತೀನಿ ಅಂತ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಈಗ CM ಕುರ್ಚಿ ಖಾಲಿ ಇಲ್ಲ ನಮ್ಮಲ್ಲಿ. ಅದೇನಾಗಿದೆ BJP ಪಕ್ಷದಲ್ಲಿ ಒಂದೊಂದು ನೋಡಿರ್ಬೋದು. 2008 ಎಷ್ಟು ಜನ ಮುಖ್ಯಮಂತ್ರಿ ಮಾಡಿದರು. ಆಮೇಲೆ 2019 ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ದ. ಅವ್ರು ಏನು ತಿಳ್ಕೊಳ್ತಾರೆ, ಅವ್ರ ಪಕ್ಷದಲ್ಲಿ ಮೂರು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ. ಅದೇ ಆ ಕಾಂಗ್ರೆಸ್ ಪಕ್ಷದಲ್ಲೂ ಆ ಪದ್ಧತಿ ಇದೆಯಾ ಅಂತ ತಿಳ್ಕೊಂಡಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನಕ್ಕೆ BJಪಿಯಲ್ಲಿ ನೋಡಿರ್ಬೋದು, ಮೊದಲೇ ಬಾರಿ 2008 ಯಡಿಯೂರಪ್ಪ ಆದಮೇಲೆ ಜಗದೀಶ್ ಶೆಟ್ಟರ್ ಆದರು. ಯಡಿಯೂರಪ್ಪ ಆದಮೇಲೆ ಜಗದೀಶ್ ಶೆಟ್ಟರ್ ಆದರು. ಜಗದೀಶ್ ಶೆಟ್ಟರ್ ಆದಮೇಲೆ ಸದಾನಂದ ಗೌಡರು ಆದರು. ಮೊನ್ನೆ ಯಡಿಯೂರಪ್ಪ ಆದರು, ಬಸವರಾಜ ಬೊಮ್ಮಾಯಿ ಆದರು. ಅವ್ರು ಏನು ತಿಳ್ಕೊಂಡವ್ರಂದರೆ ಆ ಪಕ್ಷದಲ್ಲಿ ಆ ಪದ್ಧತಿ ಇದೆ, ಕಾಂಗ್ರೆಸ್ ಪಕ್ಷದಲ್ಲಿ ಆ ಪದ್ಧತಿ ಅಂತ. ನಮ್ಮಲ್ಲಿ ಆ ಥರ ಇಲ್ಲ. ಆಯ್ತಲ್ಲಪ್ಪ, ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ. ಅವರು ಕೂಡ BJP ಪಾರ್ಟಿನಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವರಿಗೆ. ಅದು ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗು ಇಲ್ಲ, ಈಗಾಗಲೇ ಇನ್ನಲ್ಲಿದ್ದಾರಲ್ಲ, ಇನ್ನಲ್ಲೇ ಈ ವಿಲ್ ಕಂಟಿನ್ಯೂ. ಆಯ್ತಲ್ಲಪ್ಪ, ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ. ಅವರು ಕೂಡ BJP ಪಾರ್ಟಿನಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವರಿಗೆ. ಅದು ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗು ಇಲ್ಲ, ಈಗಾಗಲೇ ಇನ್ನಲ್ಲಿದ್ದಾರಲ್ಲ, ಇನ್ನಲ್ಲೇ ಈ ವಿಲ್ ಕಂಟಿನ್ಯೂ. ಸಿಎಂ ಕುರ್ಚಿ ಕದನದ ಮಧ್ಯೆ ಕಾಂಗ್ರೆಸ್ ಪಾಳ್ಯದ ಒಳಗೆ ಆಗ್ತಾ ಇರೋ ಗುದ್ದಾಟ, ವಾಗ್ದಾಳಿಗಳು, ಟೀಕೆ ಟಿಪ್ಪಣಿಗಳು ಒಂದು ಕಡೆಗೆ, ಮತ್ತೊಂದು ಕಡೆ BJP ಅದನ್ನೇ ಆಹಾರ ಮಾಡಿಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಗಟ್ಟಿಯಾಗಿಲ್ಲ, ಪಕ್ಷದಲ್ಲೇ ಗೊಂದಲ ಇದೆ ಅನ್ನೋದೇ BJPಗೆ ಆಹಾರ ಆಗಿದೆ. ಹಾಗಾಗಿನೇ BY ವಿಜಯೇಂದ್ರ ವ್ಯಂಗ್ಯವಾಡಿದ್ದು ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ. ಔಟ್ ಗೋಯಿಂಗ್ ಸಿಎಂ ಅವರು, ಇದೇ ಅವರ ಕೊನೆಯ ಅಧಿವೇಶನ, ಹಾಗಾಗಿ ಪಾಪ ಏನು ಮಾಡೋಕ್ಕಾಗತ್ತೆ, ಬಟ್ ರಾಜ್ಯದ ಜನ ಏನು ಮಾಡಿದ್ದಾರೆ, ರಾಜ್ಯದ ಜನರಿಗೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ವ್ಯಂಗ್ಯವಾಡಿದ್ರು BY ವಿಜಯೇಂದ್ರ, BJP ರಾಜ್ಯಾಧ್ಯಕ್ಷರು. ಆದರೆ ಮುಖ್ಯಮಂತ್ರಿಗಳ ಆಪ್ತ ಬಳಗ ಮುಖ್ಯಮಂತ್ರಿಗಳ ರಕ್ಷಣೆಗೆ ಕತ್ತಿ ಗುರಾಣಿ ಹಿಡ್ಕೊಂಡು ನಿಂತ್ಕೊಳ್ಳುತ್ತೆ. ಪ್ರತಿ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂತಹ ಸನ್ನಿವೇಶಗಳು ಎದುರಾದಾಗ ಈ ಬಾರಿಯೂ ಕೂಡ ಹಾಗೆ ನಿಂತ್ಕೊಳ್ತು. ಮುಖ್ಯಮಂತ್ರಿಗಳ ಆಪ್ತ ಬಳಗದ ಪ್ರತಿಕ್ರಿಯೆಯನ್ನ ಗಮನಿಸಿದ್ರಿ. BJP ರಾಜ್ಯಾಧ್ಯಕ್ಷರ ಹುದ್ದೆ ಎಷ್ಟು ದಿನಗಳ ಕಾಲ ಇರುತ್ತೆ, ಅದು ಒಂದು ಚರ್ಚೆ ಇದೆಯಲ್ಲ. ರೆಬೆಲ್ಗಳಿದ್ದಾರೆ BJPಯಲ್ಲಿ, ಅವರಿಗೆ BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ಇಷ್ಟ ಇಲ್ಲ. ಹಾಗಾಗಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಿ BY ವಿಜಯೇಂದ್ರ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಆಪ್ತ ಬಳಗದ ಸಚಿವರು. ಅವರನ್ನ ಹಾಗಾದ್ರೆ ನಾವು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳಿ ಕರೀಬಹುದಾ? BJPಯ ಸರ್ಕಾರ ಇದ್ದಾಗ ಮೂರು ಮುಖ್ಯಮಂತ್ರಿಗಳು ಒಂದೇ ಅವಧಿಯಲ್ಲಿ ಆಗ್ಬಿಟ್ಟಿದ್ರು. ಇನ್ನು ಇವ್ರ ಕುರ್ಚಿ ಬಗ್ಗೆನೂ ಬೇರೆಯವರ ಕಣ್ಣಿದೆ. ಇವರು ಕೂಡ ಕುರ್ಚಿ ಬಿಟ್ಟು ಹೋಗೋರೇ ತಾನೇ ಅಧ್ಯಕ್ಷ ಸ್ಥಾನದಿಂದ ಅನ್ನುವಂಥ ಲೇವಡಿಯನ್ನ ಮುಖ್ಯಮಂತ್ರಿಗಳ ಆಪ್ತ ಬಳಗ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.